ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಇತ್ತೀಚೆಗೆ ಗ್ರಾಮೀಣ ಪ್ರದೇಶದಲ್ಲಿ ದರೋಡೆ ಪ್ರಕರಣಗಳು ಜಾಸ್ತಿಯಾಗುತ್ತವೆ. ಪ್ರತಿಯೊಬ್ಬರೂ ಸಿಸಿ ಕ್ಯಾಮೆರಾ ಮನೆಗಳಿಗೆ ಅಳವಡಿಸಿ ಎಂದು ಚಳ್ಳಕೆರೆ ಡಿವೈಎಸ್ಪಿ ಸತ್ಯನಾರಾಯಣ ಹೇಳಿದ್ದಾರೆ. ಶನಿವಾರ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಚಿತ್ರದುರ್ಗ ಜಿಲ್ಲಾ ಪೊಲೀಸ್ ಚಳ್ಳಕೆರೆ ಉಪವಿಭಾಗ ತಳಕು ವೃತ್ತ ನಾಯಕನಹಟ್ಟಿ ವತಿಯಿಂದ ಆಯೋಜಿಸಿದ್ದ ಅಪರಾಧ ತಡೆ ಮಾಸಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಮಕ್ಕಳಿಗೆ ಮೊಬೈಲ್ ಕೊಡಬೇಡಿ, ಮಕ್ಕಳಿಗೆ ಮೊಬೈಲ್ ಕೊಟ್ಟರೆ ಸರಿಯಾಗಿ ಶಿಕ್ಷಣ ಪಡೆಯದೆ ಮೊಬೈಲ್ ಲೋಕದಲ್ಲಿ ಮುಳುಗಿ ತಮ್ಮ ಭವಿಷ್ಯ ಹಾಳು ಮಾಡಿಕೊಳ್ಳುತ್ತಾರೆ. ಆದ್ದರಿಂದ ಪ್ರತಿಯೊಬ್ಬರೂ ಕಾನೂನು ಅರಿವು ಪಡೆದುಕೊಂಡು ಪೊಲೀಸ್ ಇಲಾಖೆಯ ಜೊತೆ ಅಪರಾಧ ಮುಕ್ತ ಸಮಾಜಕ್ಕೆ ಕೈಜೋಡಿಸಿ ಎಂದಿದ್ದಾರೆ. ಇದೇ ಸಂದರ್ಭದಲ್ಲಿ ಪಿಎಸ್ಐ ಜಿ ಪಾಂಡುರಂಗಪ್ಪ ಮಾತನಾಡಿದರು. ಈ ಸಂದರ್ಭದಲ್ಲಿ ಗುಂತಕೋಲಮನಹಳ್ಳಿ ಚಂದ್ರಣ್ಣ, ಪಾಲಯ್ಯ, ಮಲ್ಲಿಕಾರ್ಜುನ್, ಜಾಕೀರ್ ಹುಸೇನ್, ಜೋಗಿಹಟ್ಟಿ ಗೋವಿಂದಪ್ಪ, ಯರ್ರಿಸ್ವಾಮಿ, ವೇಣು, ಓಬಳೇಶ್, ನಾಯಕನಹಟ್ಟಿ ಪೊಲೀಸ್ ಠಾಣೆಯ ಪಿಎಸ್ಐ ತಿಪ್ಪೇಸ್ವಾಮಿ, ರಾಘವೇಂದ್ರ, ಭಾಷಾ, ಶ್ರೀಹರಿ, ಆಲೇಶ್, ಕುಮಾರ್, ವೀರೇಶ್, ದೇವರಾಜ್, ಕೋಟೆ, ತಿಮ್ಮಣ್ಣ, ಮಹಿಳಾ ಪೇದೆಗಳಾದ ಲಕ್ಷ್ಮೀದೇವಿ, ಸುನೀತಾ ಸೇರಿದಂತೆ ಹೋಬಳಿಯ ವಿವಿಧ ಹಳ್ಳಿಗಳ ಸಾರ್ವಜನಿಕರು ಹಾಜರಿದ್ದರು. ನಿಮ್ಮ ಮೊಬೈಲ್ ಅಲ್ಲಿ ಇದೆ, ಎಲ್ಲರ ಹತ್ರ ಕೂಡ ಸ್ಮಾರ್ಟ್ ಫೋನ್ ಇದಾವೆ. CEIR ಪೋರ್ಟಲ್ ಅಂತ ಇದೆ. CEIR ಪೋರ್ಟಲ್ ಅಲ್ಲಿ ನೀವು ಎಂಟ್ರಿ ಮಾಡಿದ್ರೆ ಸಾಕು, ಇಲ್ಲೇ ಕರ್ಕೊಂಡು ಆ ಪೊಲೀಸ್ ಸ್ಟೇಷನ್ ಹೋಗ್ತದೆ, ಅವರು ಹುಡುಕ್ತಾ ಇರ್ತಾರೆ. ದಯವಿಟ್ಟು ಅದು IME ನಂಬರು ಅವನ್ನೆಲ್ಲ ನೀವು ಆಮೇಲೆ ನಿಮ್ಮೆಲ್ಲರಿಗೂ ಹೇಳ್ತೀನಿ ಸರ್, 20 ಬಟ್ ಪೊಲೀಸ್ ಹುಡುಕ್ಬೇಕಾಗಿತ್ತಂದ್ರೆ ಅದು ಪ್ರೊಸೀಜರ್ ಇದೆ. ಫಾರ್ ಎಕ್ಸಾಂಪಲ್, ಈಗ ನನ್ನ ಮೊಬೈಲ್ ಕಳಿತಾ ಈಗ ನನ್ನ ಮೊಬೈಲ್ ಕಳೆದೋದಾಗ ನನ್ನ ಮೊಬೈಲ್ ಅವ್ನು ಏನಾದ್ರು ಸ್ವಿಚ್ ಆಫ್ ಮಾಡಿ ಇಟ್ಬಿಟ್ಟ ಅಂತಂದ್ರೆ ಅದು ಮತ್ತೆ ಚೆಕ್ ಆಗೋದಿಲ್ಲ. ಒಂದು ಇಲ್ಲಿ ಆಕ್ಟಿವೇಟ್ ಆಗಬೇಕು. ಈಗ ನನ್ನ ನಂಬರಿಂದ ಆದ್ರೆ ಆಕ್ಟಿವೇಟ್ ಆಗಬೇಕು, ಇಲ್ಲ ಈ IME ನಂಬರ್ಗೆ ಈ ಮೊಬೈಲ್ಗೆ ಬೇರೆ ಒಂದು ಸಿಮ್ ಆದ್ರೆ ಆಕ್ಟಿವೇಟ್. ಯಾವಾಗ ಅವನು ಆನ್ ಮಾಡ್ತಾನೆ ಇಮಿಡಿಯೇಟ್ ಆಗಿ ನಮ್ಮಲ್ಲಿ ಗೊತ್ತಾಗುತ್ತೆ. ಅಥವಾ ಈ ಸಿಮ್ ಬೇರೆ ಸಿಮ್ ಹಾಕಿದ ಅಂತಂದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ತಾಳ್ಮೆಯಿಂದ ಇದ್ರೆ ಅಂತಂದ್ರೆ ನಾವು ಉಳ್ಕೊಳ್ಳೋದಕ್ಕೆ ಸಾಧ್ಯತೆ ಆಗ್ತದೆ. ದಯವಿಟ್ಟು ಎಲ್ಲರೂ ಹಾಕೊಂಡ್ಬಿಟ್ಟು ನೀವು ವಾಹನವನ್ನು ಚಲಾವಣೆ ಮಾಡಿ. ಮತ್ತು ಒಂದು ಗಮನದಲ್ಲಿ ಇಟ್ಕೊಳ್ಳಿ, ಯಾರು ಕೂಡ ಪೊಲೀಸರ ಭಯಕ್ಕೋಸ್ಕರವಾಗಲಿ ಅಥವಾ ಪೊಲೀಸರು ಹಿಡಿತಾರ ಅಂತೇಳಿ ದಯವಿಟ್ಟು ಹೆಲ್ಮೆಟ್ಗಳನ್ನು ಹಾಕೋದು. ನೀವು ಕೊಡ್ತಕ್ಕಂಥ ದಂಡದಿಂದ ನಾವು ಅದರಿಂದ ಏನು ಉದ್ದಾರ ದಂಡ ನೀವು ಅನ್ಕೊಂಡಿದ್ರೆ ಪೊಲೀಸರು ರೊಕ್ಕ ಕಟ್ಟಿದ್ದೆ, ಪೊಲೀಸರು ಕೊಟ್ಟಿದ್ದು ತಪ್ಪು ತಿಳುವಳಿಕೆ ನಿಮ್ಮಲ್ಲಿದೆ. ಯಾರು ಕೂಡ ಪೊಲೀಸರಿಗೆ ನೀವು ದುಡ್ಡು ಕೊಡೋದಿಲ್ಲ. ನೀವು ಕೊಡ್ತಕ್ಕಂಥ ಪ್ರತಿಯೊಂದು ಫೈನ್ ಅಮೌಂಟ್ ಕೂಡ ಸರ್ಕಾರದ ಲೆಕ್ಕಕ್ಕೆ ಹೋಗ್ತದೆ. ಬಟ್ ಜನರಿಗೆ ಏನಾಗಿದೆ ಅಂದ್ರೆ ಪೊಲೀಸರು ನೋಟ್ ಸಂಗ್ರಹ ಮಾಡಬೇಕು, ಸರ್ಕಾರವನ್ನು ನಡೆಸಬೇಕು ಅನ್ನೋ ಉದ್ದೇಶ ಸರ್ಕಾರಕ್ಕೂ ಇಲ್ಲ, ಅಥವಾ ನಿಮಗೆ ನಾವು ತೊಂದರೆ ಕೊಡಬೇಕು ಅನ್ನೋ ಉದ್ದೇಶ ಏನು ಅಂತಂದ್ರೆ ಹೆಲ್ಮೆಟ್ಗಳನ್ನು ಯಾಕೆ ಹಾಕಬೇಕು? ಮೊದಲು ನಿಮ್ಮನ್ನ ನೀವು ರಕ್ಷಣೆ ಮಾಡ್ತೀವಿ. ಯಾಕೆ ಸರ್ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋದು? ನಾವು ಅಲ್ಲೇ ಹೋಗ್ತೀವಲ್ಲ, ಆರಾಮಾಗಿ DL ಇದೆ, ಎಲ್ಲ ಇದೆ, ಕರೆಕ್ಟಾಗಿ ಹೋಗ್ತೀವಿ. ಹೌದು, ನೀವು ಹೋಗ್ತೀರಿ, ಕರೆಕ್ಟಾಗಿ ಹೋಗ್ತಾ ಇರ್ತೀರಿ. ಇಲ್ಲ ಅಂತ ಹೇಳಿದ್ರೆ ನೀವು ಮನೆ ಬಿಟ್ಟಾಗ ಫಾರ್ ಎಕ್ಸಾಂಪಲ್ ಎಲ್ಲೋ ಕೆಲಸ ಹೋಗ್ತಾ ಇರ್ತೀವಿ, ಏನೋ ಒಂದು ಕೆಲಸಕ್ಕೆ ಹೋಗ್ತಾ ಇರ್ತೀವಿ. ನಿಮ್ಮ ಮನೆಯಲ್ಲಿ ನಿಮ್ಮನ್ನು ನಂಬ್ಕೊಂಡಿರ್ತಕ್ಕಂಥ ಒಂದು ಕುಟುಂಬ ಇರುತ್ತೆ. ಎಲ್ಲರಿಗೂ ಇರ್ತಾರೆ, ನನಗೂ ಒಂದು ಕುಟುಂಬ ಇದೆ, ನಿಮಗೊಂದು ಕುಟುಂಬ ಇದೆ, ಎಲ್ಲ ಇದೆ. ಅವರು ಕೂಡ ಆಶಿಸೋದು ಏನಂದ್ರೆ ನನ್ನ ಮಗ ಆಗಿರ್ಬೋದು, ಅಥವಾ ನನ್ನ ಗಂಡ ಆಗಿರ್ಬೋದು, ನನ್ನ ತಮ್ಮ ಆಗಿರ್ಬೋದು, ನನ್ನ ಅಕ್ಕ ಆಗಿರ್ಬೋದು, ಯಾರಾಗಿರ್ಬೋದು ನೀವು ಹೋಗಿ ಕ್ಷೇಮವಾಗಿ ಬರ್ತಾರೆ ಅಂತ ನಿರೀಕ್ಷೆಯಲ್ಲೇ ಅವರು ಇರ್ತಾರೆ. ಕಳಿಸ್ಬೇಕಾದ್ರೆ ಏನು ಖುಷಿಯಿಂದ ಕಳಿಸ್ಬಿಟ್ಟಿರ್ತಾರೆ. ಅಪಘಾತ ಆಗ್ತಕ್ಕಂಥದ್ದು ಆಕ್ಸಿಡೆಂಟ್ ಆಕ್ಸಿಡೆಂಟಲ್, ಆಕಸ್ಮಿಕವಾಗ್ತಕ್ಕಂಥದ್ದೇ ಅಪಘಾತ. ಯಾರು ಕೂಡ ಇನ್ನೊಬ್ಬರು ಹೋಗ್ಬಿಟ್ಟು ಯಾಕೆ ಹಿಡಿಬೇಕು, ಅವ್ರಿಗೆ ಕೈ ಮೇಲೆ ಹಿಡಿಬೇಕು ಅಂತಂದ್ರೆ ಅದು ಬೇರೆ ಆಗ್ತದೆ. ಅಪಘಾತದ ಏನಾಗ್ತದೆ, ಏನೋ ಹೋಗ್ತದೆ, ಏನೋ ಬರ್ತಾರೆ, ತಾಕಂದ್ರೆ ಇಷ್ಟ ಆಗ್ತದೆ. ಯಾವಾಗ ಇದಾಗ್ತದೆ, ಒಳಗೆ